ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಾವು ಓದಿಕೊಳ್ಳೋಣ ಒಂದು ವಾಕ್ಯವನ್ನು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23 ವಾಕ್ಯ. ದ ಬುಕ್ ಆಫ್ 1 Corinthians ಚಾಪ್ಟರ್ 1 ವರ್ಸಸ್ 22 and 23. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಹಲ್ಲೆಲೂಯಾ. ಪೌಲನು ಈ ರೀತಿಯಾಗಿ ಶಿಲುಬೆಯ ಕುರಿತವಾದ ಪ್ರಸಂಗ ಅಥವಾ ಶಿಲುಬೆಯ ವಿಷಯವಾದ ಮಾತು, ದ ಮೆಸೇಜ್ ಆಫ್ ದ ಕ್ರಾಸಿಂದ, ಶಿಲುಬೆಯಿಂದ ನಮಗೆ ಸಿಗುವ ಮೆಸೇಜ್ ಏನು ಎಂಬುದಾಗಿ ನೋಡುವಾಗ, ದೇವರು ಶಿಲುಬೆಯನ್ನು ಆರಿಸಿಕೊಂಡರು. ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಸಂಹಾರ ಮಾಡಿದರು. ಹಲ್ಲೆಲೂಯಾ. ನಮ್ಮ ಪಾಪಗಳಿಗೆ ತಕ್ಕ ಹಾಗೆ ಶಿಕ್ಷೆ ಕೊಡಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದರೂ ಕೂಡ, ಶಿಕ್ಷೆಗೆ ನಾವು ಬಾಧ್ಯರಾಗಿ ಇದ್ದರೂ ಕೂಡ, ಹಲ್ಲೆಲೂಯಾ, ನಾವು ಆತನನ್ನು ಹುಡುಕದೆ ಹೋದರೂ ಕೂಡ ಅವರು ಏನು ಮಾಡಿದರು? ನಮ್ಮ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ನಮಗೆ ಕೊಡದೆ ನಮ್ಮ ಪಾಪಗಳನ್ನು ಶಿಲುಬೆಗೆ ಹಾಕಿದರು, ಶಿಲುಬೆಯಲ್ಲಿ ಜಡಿದರು. ಹಲ್ಲೆಲೂಯಾ. ಆದ ಕಾರಣ ಶಿಲುಬೆಯನ್ನು ಕುರಿತು ಮಾತನಾಡುವುದು ಜನರಿಗೆ ಹುಚ್ಚು ಮಾತಾಗಿರುತ್ತದೆ. ನೋಡಿ, ಇದೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತಾ ಇದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ಈ ಶಿಲುಬೆ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಯೇಸು ದೇವರ ಶಕ್ತಿಯಾಗಿದ್ದಾರೆ. ದೇವರ ಶಕ್ತಿಯಾಗಿರುವ, ದೇವರ ಜ್ಞಾನವಾಗಿರುವ, ಜೀಸಸ್ ಇಸ್ ದ ವಿಸ್ಡಮ್ ಆಫ್ ಗಾಡ್. ಈ ಯೇಸು ಸ್ವಾಮಿ ಶಿಲುಬೆಗೆ ಜಡಿಯಲ್ಪಟ್ಟರು. ಆ ಜಡಿಯಲ್ಪಟ್ಟ ಆ ಕ್ರೂಶಿತನಾದ ಯೇಸುವನ್ನು ಪ್ರಸಂಗ ಮಾಡುವಾಗ, ಹಲ್ಲೆಲೂಯಾ, ಜ್ಞಾನಿಗಳಿಗೆ ಅದು ಹುಚ್ಚು ಮಾತಾಗಿರಬಹುದು. ಆದರೆ ರಕ್ಷಣೆಗೆ ಹೊಂದುವವರಿಗೆ, ಅವರು ಅಜ್ಞಾನಿಯಾಗಿದ್ದರೂ ಪರವಾಗಿಲ್ಲ, ಅವರು ಹುಚ್ಚರಾಗಿದ್ದರೂ ಪರವಾಗಿಲ್ಲ, ಅವರಿಗೆ ಅದು ದೇವರ ಶಕ್ತಿಯಾಗಿದೆ. ಇವತ್ತು ನಿಮಗೂ ನನಗೂ ಶಕ್ತಿಯಾಗಿರುವುದು ಏನು? ವಾಟ್ ಈಸ್ ದ ಪವರ್? ದ ಕ್ರಾಸ್ ಈಸ್ ಅವರ್ ಪವರ್. ಹಲ್ಲೆಲೂಯಾ. ಅದು ಒಂದು ಈ ಲೋಕದ ಪರಕ್ಕೆ ನೋಡುವಾಗ ಅದು ಒಂದು ಅಶಾಪದ ಗುರುತು, ಅದು ಒಂದು ಬಾಧೆಯ ಗುರುತು. ಯಾರೂ ಶಿಲುಬೆಯನ್ನು ಆಸೆ ಪಡುವುದಿಲ್ಲ. ಆದರೆ ಯೇಸು ಸ್ವಾಮಿ ಕ್ರೂಶಿತನಾದ ಕಾರಣ, ಬಿಕಾಸ್ ಜೀಸಸ್ ವೆಂಟ್ ಆನ್ ದ ಕ್ರಾಸ್, ಹಲ್ಲೆಲೂಯಾ, ಅದನ್ನು ನಾವು ನೋಡುತ್ತಾ ಇದ್ದೇವೆ. ದ ಮೆಸೇಜ್, ದೇವರ ಕ್ರೂಸಿನ ಆ ಒಂದು ವಿಷಯ, ಆ ಒಂದು ಮೆಸೇಜ್ ಅನ್ನ ಪ್ರಸಂಗ ಮಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಜ್ಞಾನಿಗಳು ಜ್ಞಾನವನ್ನು ಹುಡುಕುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ಹಲ್ಲೆಲೂಯಾ. ಯಹೂದ್ಯರು ಸನ್ನೆಗಳನ್ನು ಹುಡುಕುತ್ತಾರೆ, ಸೈನ್ಸ್ ಅನ್ನು ಹುಡುಕುತ್ತಾರೆ. ಎಲ್ಲಿ ಆಧಾರಗಳು ಇದೆ, ಎಲ್ಲಿ ಚಿಹ್ನೆಗಳು ಇದೆ, ಅವರಿಗೆ ನಂಬುವುದಕ್ಕೆ ಅವರಿಗೆ ಬೇಕು, ಏನಾದರೂ ಬೇಕು ಟು ಬಿಲೀವ್. ಆದರೆ ನಾವಾದರೋ, ಹಲ್ಲೆಲೂಯಾ, ಪೌಲನು ಹೇಳ್ತಾ ಇದ್ದಾನೆ, ನಾವಾದರೋ ಶಿಲುಬೆಗೆ ಜಡಿಯಲ್ಪಟ್ಟ, ಹಾಕಲ್ಪಟ್ಟ ಯೇಸುವನ್ನು ಕುರಿತು ಪ್ರಸಂಗ ಮಾಡುವಾಗ ರೋಗಗಳು ವಾಸಿಯಾಗುತ್ತದೆ. ಜನರು ಪಾಪಗಳನ್ನು ಬಿಟ್ಟು ಮನತಿರುಗಿ ಬರುತ್ತಾರೆ, ಒಳ್ಳೆಯ ಜೀವನ ಮಾಡುತ್ತಾರೆ, ಮರಣದಿಂದ ತಪ್ಪಿಸಿಕೊಳ್ಳುತ್ತಾರೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಪೌಲನು ಗಂಭೀರವಾಗಿ ಹೇಳುತ್ತಾ ಇದ್ದಾನೆ, ಪೌಲನು ಎದೆ ಮುಟ್ಟಿ ಹೇಳುತ್ತಾ ಇದ್ದಾನೆ, ಹಲ್ಲೆಲೂಯಾ, ಆಸ್ ಫಾರ್ ಮೀ ವಿ ಪ್ರೀಚ್ ಕ್ರೈಸ್ಟ್ ಕ್ರೂಸಿಫೈಡ್. ಹಲ್ಲೆಲೂಯಾ. ಯೇಸು ನಮಗಾಗಿ, ಹಲ್ಲೆಲೂಯಾ, ನಾಟ್ ಫಾರ್ ಒಂದು ಟೈಮ್ ಪಾಸಿಗೆ ಅಲ್ಲ, ಒಂದು ಹೆಮ್ಮೆಗಾಗಿ ಅಲ್ಲ, ಏನೋ ಒಂದು ರಿಲಿಜನ್ಗಾಗಿ ಅಲ್ಲ, ಜನರನ್ನು ಶೇಖರಣೆ ಮಾಡುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಜ್ಞಾನಿಗಳ ಜ್ಞಾನವನ್ನು, ಜ್ಞಾನಿಗಳ ಮಾರ್ಗ, ಜ್ಞಾನಿಗಳು ಜ್ಞಾನವನ್ನು ಹುಡುಕಿ ಅನೇಕ ಮಾರ್ಗಗಳಲ್ಲಿ, ಜ್ಞಾನ ಇರುವ ಮಾರ್ಗದಲ್ಲಿ ಹೋಗುತ್ತಾರೆ. ಆದರೆ ಯೇಸು ಸ್ವಾಮಿಯು ಇಂತಹ ಒಂದು ಮರಣದಿಂದ, ಆ ಶಿಲುಬೆಯಿಂದ ನಮಗೆ ಹೇಳಿಕೊಡುವುದೇನು? ಶಿಲುಬೆಯಿಂದ ನನಗೆ ಬರುವ ಮೆಸೇಜ್ ಏನು? ನಮ್ಮ ಪಾಪಗಳಿಗೋಸ್ಕರ ಅವರು
ಪಾಪವಾದರು. ಹಲ್ಲೆಲೂಯಾ. ಆತನು ಜಡಿಯಲ್ಪಟ್ಟನು. ಆತನನ್ನು ನೋಡುವಾಗ ಹಲ್ಲೆಲೂಯಾ ಅವನು ಮನೆಯನ್ನು ಬಿಟ್ಟನು ಅಥವಾ ಇನ್ನೊಂದನ್ನ ತ್ಯಾಗ ಮಾಡಿದನು ಎಂಬುದಾಗಿ, ಮಹಾತ್ಯಾಗಿ ಅಥವಾ ಮಹಾ ಒಂದು ಪುರುಷನು ಅಥವಾ ಮಹಾ ಒಂದು ಇದು ಎಂಬುದಾಗಿ ಅಲ್ಲ, ಮಹಾ ವ್ಯಕ್ತಿ ಎಂಬುದಾಗಿ ಅಲ್ಲ, ಜಡಿಯಲ್ಪಟ್ಟನು. ಹಿ ವಾಸ್ ಕ್ರೂಸಿಫೈಡ್. ದಟ್ ಇಸ್ ಹಿಸ್ ಹಲ್ಲೆಲೂಯಾ ಐಡೆಂಟಿಟಿ. ಆತನ ಒಂದು ಪವರ್, ಆತನ ಒಂದು ಶಕ್ತಿ, ಆತನ ಒಂದು ಮೆಸೇಜ್. ಹಿ ವಾಸ್ ಕ್ರೂಸಿಫೈಡ್. ಹಲ್ಲೆಲೂಯಾ. ಏಸಪ್ಪ, ಈ ಒಂದು ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಪ್ರಸಂಗ ಮಾಡುವ ದೇವರು ನೀನು ಅಪ್ಪ. ನೀನು ನಮಗಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟೆ ಸ್ವಾಮಿ, ನಮ್ಮ ಸ್ಥಳ ತಕ್ಕೊಂಡೆ ಸ್ವಾಮಿ. ಏಸಪ್ಪ, ಸ್ತೋತ್ರ ರಾಜ. ಅಪ್ಪ, ಇವತ್ತು ಕೂಡ ಅದು ನಮಗೆ ಶಕ್ತಿಯಾಗಿದೆ. ನಮಗೆ ಇರುವ ಶಕ್ತಿ ಶಿಲುಬೆಯಲ್ಲಿ ಕ್ರೂಶಿತನಾದ ನಿನ್ನಿಂದಲೇ ನಮ್ಮ ಶಕ್ತಿ ಇದೆ ಸ್ವಾಮಿ. ಈ ಕೃಪೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ದೇವರನ್ನ, ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆತನು ಪರಲೋಕವನ್ನು ಬಿಟ್ಟು, ಎಲ್ಲ ಐಶ್ವರ್ಯವನ್ನು ಬಿಟ್ಟು, ಪದವಿಯನ್ನು ಬಿಟ್ಟು, ದೇವರ ಮಗನು ಅನ್ನಿಸಿಕೊಳ್ಳುವ ಪದವಿಯನ್ನು ಬಿಟ್ಟು ನಮಗಾಗಿ ನಿಮಗಾಗಿ ಬಂದು ಶಿಲುಬೆಯಲ್ಲಿ ಆತನು ಹಾಕಲ್ಪಟ್ಟನು. ಹಿ ವಾಸ್ ಕ್ರೂಸಿಫೈಡ್. ಹಿ ಬಿಕೇಮ್ ಕರ್ಸ್ ನಮಗಾಗಿ. ಸೊ ಆ ಒಂದು ಆಶೀರ್ವಾದ ನಮ್ಮ ಮೇಲೆ, ಆ ಒಂದು ಪವರ್, ಅದು ನಮಗೆ ಶಕ್ತಿಯಾಗಿದೆ, ಅದೇ ನಮಗೆ ಬಲಗೈಯಾಗಿದೆ. ಆದ ಕಾರಣ ನಾವು ಶಿಲುಬೆಯನ್ನು ಧ್ಯಾನ ಮಾಡುವಾಗ ತಿಳಿದುಕೊಳ್ಳೋಣ, ದೇವರನ್ನು ನಾವು ತೋರಿಸುವವರಾಗಿರೋಣ, ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಪ್ರತಿಬಿಂಬಿಸುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.